ಕನ್ನಡ ವಾಹಿನಿಗೆ ಸ್ವಾಗತ. 11 ಕೆವಿ ವಿದ್ಯುತ್ ತಂತಿ ತಗುಲಿ ವೆಡ್ಡಿಂಗ್ ಕೆಲಸ ಮಾಡುವ ಬಾಲಕ ಮೃತಪಟ್ಟ ಘಟನೆ ನಗರ ಠಾಣೆ ವ್ಯಾಪ್ತಿಯಲ್ಲಿ ಜರುಗಿದೆ. ಮುಳಬಾಗಿಲಿನ ನೂಗಲಬಂಡೆ ವಾಸಿ ಮೊಹಮ್ಮದ್ ಶಾಹಿದ್ ಮೃತ ಬಾಲಕನಾಗಿದ್ದು, ಮೊಹಮ್ಮದ್ ಶಾಹಿದ್ ತನ್ನ ಮಾಲೀಕ ಖಾದರ್ ಬಳಿ ಕೂಲಿ ಕೆಲಸಕ್ಕೆ ಹೋಗಿದ್ದಾಗ ಮಾಲೀಕ ಹೈದರಿನಗರ ಶಾದಿಯಾ ಎಂಬುವರ ಮೊದಲನೆಯ ಅಂತಸ್ತು ಮನೆ ಗ್ರಿಲ್ ವಸ್ತು ಅಳವಡಿಸುವ ಕೆಲಸಕ್ಕೆ ಅಗತ್ಯ ಕಬ್ಬಿಣದ ಪೈಪ್ ಗ್ರಿಲ್ಸ್ ವಸ್ತು ಸ್ಥಳಕ್ಕೆ ಸಾಗಿಸಲು ತಿಳಿಸಿದ್ರು. ಈ ವೇಳೆ ವೆಡ್ಡಿಂಗ್ ಮಾಡಲು ಕಬ್ಬಿಣದ ಪೈಪ್ ಅನ್ನು ಮೊದಲು ಅಂತಸ್ತಿಗೆ ಎತ್ತುಕೊಂಡು ಹೋಗ್ತಾ ಇದ್ದಾಗ ಮನೆ ಪಕ್ಕದಲ್ಲಿಯೇ ಹಾದು ಹೋಗಿದ್ದ 11 ಕೆವಿ ವಿದ್ಯುತ್ ತಂತಿಗೆ ತಗುಲಿ ಮೊಹಮ್ಮದ್ ಶಾಹಿದ್ ವಿದ್ಯುತ್ ಸ್ಪರ್ಶಿಸಿ ಮೃತಪಟ್ಟಿದ್ದಾನೆ. ಅವರು ಕೂಲಿ ಕೆಲಸ ಮಾಡೋರು ಹೊಟ್ಟೆ ಪಾಡ್ ಬಂದಿದ್ದಾರೆ. ಜವಾಬ್ದಾರಿಯುತರು ಇದನ್ನ ನೋಡ್ಕೋಬೇಕಾಗಿರೋದು. ಯಾಕಂದ್ರೆ ಜನರು ಓಡಾಡೋದು ಇಲ್ಲಿ ಇದು ನಾವು ಇದ್ರಲ್ಲಿಲ್ಲ, ಇಲ್ಲಿ ಫಾರೆಸ್ಟ್ ಅಲ್ಲಿ ಇಲ್ಲ. ಇದನ್ನ ಸರ್ಕಾರದ ವ್ಯವಸ್ಥೆ ಏನಿದೆ ಅಲ್ಲವರೆಗೂ ಕೇಬಲ್ ಐತೆ, ಇಲ್ಲಿಂದ ಕೇಬಲ್ ಏನ್ ವ್ಯವಸ್ಥೆ ಅದು ಸರಿ ವ್ಯವಸ್ಥೆ ಏನು? ಕೇಬಲ್ ಜನರು ಸಂಸಾರಗಳಿರೋದು, ಮಕ್ಕಳು ಈ ಕಡೆ ಕೇಬಲ್. ಅವನು ಕೂಲಿ ಮಾಡಕ್ ಬಂದಿರೋದು, ಅವನೇನು ಇದು ಇಲ್ಲ, ಕಾಂಟ್ರಾಕ್ಟರ್ ಅಲ್ಲ. ಇಲ್ಲಿ ಕೂಲಿನಲ್ಲಿ ಮಾಡ್ಕೊಂಡು ಇದೆಲ್ಲ ಮಾಡಕ್ ಬಂದಿರೋದು. ಈ ಥರ ಇನ್ಸಲ್ಟ್ ಆಗಿದೆಯಲ್ಲ, ಇದಕ್ಕೆ ಏನು ಮಾಡಬೇಕು ನೀವು? ಇದಕ್ಕೆ ಹುಡುಕಿ ಅರ್ಜೆಂಟ್ ಹುಡುಕ್ಬೇಕು ನೀವು. ನಾನು ತುಂಬ ತಾಪತ್ರ ನಿಮಗೆ. ಈ ಥರ ತುಂಬ ಐತೆ ಲೈನ್ಸ್. ಈ ಥರ ಸಿಪಿಐ ರಾಜಣ್ಣ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿ ಪ್ರಕರಣ ದಾಖಲು ಮಾಡಿದ್ದಾರೆ. ಇನ್ನು ಈ ಘಟನೆಯು ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.